ರಾಯಚೂರಿನಲ್ಲಿ ದಲಿತರ ಭೂಮಿ ಕಬಳಿಕೆಯ ಆರೋಪ ಕೇಳಿ ಬಂದಿತ್ತು. ಇನ್ನು ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಬಸವರಾಜ್ ದಡೇಸೂಗೂರು ನಾಪತ್ತೆಯಾಗಿದ್ದಾರೆ. ರಾಯಚೂರಿನಲ್ಲಿ ದಲಿತರ ಭೂಮಿ ಕಬಳಿಕೆ ಆರೋಪ ಕೇಳಿ ಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಬಸವರಾಜ್ ದಡೇಸೂಗೂರು ನಾಪತ್ತೆಯಾಗಿದ್ದಾರೆ. ಅದು ಕೂಡ ಫೋನ್ ಆಫ್ ಮಾಡಿಕೊಂಡು ಮಾಜಿ ಶಾಸಕರು ನಾಪತ್ತೆಯಾಗಿದ್ದಾರೆ. 2 ದಿನಗಳಿಂದ ದಡೇಸೂಗೂರು ಅವ್ರಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಪವರ್ಫುಲ್ ವರದಿಯ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ಯಾವಾಗ ದಾಖಲಾಯಿತೋ ಆ ಕ್ಷಣದಿಂದ ನಾಪತ್ತೆಯಾಗಿದ್ದಾರೆ. ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾರು ಚಾಲಕನನ್ನ ಪೊಲೀಸರಿಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. 2 ದಿನ ಆದರೂ ಕೂಡ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಹೇಗೆ ಅಂತ, ಇದರ ಜೊತೆಗೆ ಪೊಲೀಸರು ಯಾವ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ? ಸಾಹಿತ್ಯ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಶಾಸಕರಿಗೆ ಎಲ್ಲೋ ಒಂದು ಕಡೆ ಬಂಧನ ಭೀತಿ ಇರುವಂತಹದ್ದು ಮುಂದೆ ಗೊತ್ತಾಗಿರೋದ್ರಿಂದ ಅವರು ಸ್ವಿಚ್ ಆಫ್ ಮಾಡಿಕೊಂಡು ಊರು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಯಾವ ವಿಚಾರಕ್ಕೆ ಅಂತ ನೋಡಿದಾಗ, ಈ ಹಿಂದೆ ಪವರ್ ಟಿವಿ ಕೂಡ ಬಡವರ ಪರ ನಿಂತು ಏನು ದೇವದಾಸಿ ಮಹಿಳೆಯ ಒಂದು ಜಮೀನು ಸರ್ಕಾರ ಅವ್ರಿಗೆ ನೀಡಿರುತ್ತೆ, ಆ ಒಂದು ಜಮೀನನ್ನ ಕಬ್ಜಾ ಮಾಡಿರ್ತಾರೆ. ಅಲ್ಲದೆ ಅವರ ಮೇಲೆ ದೌರ್ಜನ್ಯ ಮಾಡಿ ಕೊಲೆ ಬೆದರಿಕೆ ಹಾಕಿ ಬಾಯಿಗೆ ಬಂದಂತ ಬೆಳೆದಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾಗುತ್ತದೆ. ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಾಜಿ ಶಾಸಕರ ವಿರುದ್ಧ ಮತ್ತು ಅವರ ಪುತ್ರರು ಸೇರಿದಂತೆ ಒಟ್ಟಾರೆ 8 ಜನಗಳ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಎಫ್ಐಆರ್ ದಾಖಲಾದ ನಂತರ ಪೊಲೀಸರು ಏನು ಮಹಿಳೆಯ ಒಂದು ಎನ್ಕ್ವೈರಿ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಏನು ಮಾಜಿ ಶಾಸಕರು ದಬ್ಬಾಳಿಕೆ ಮಾಡಿರೋದು, ದೌರ್ಜನ್ಯ ಮಾಡಿರೋದು ಮತ್ತು ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥದ್ದು ಖಚಿತವಾಗುತ್ತೆ. ಇನ್ನು ಮಹಿಳೆಯ ಒಂದು ವಿಚಾರಣೆ ಮುಗೀತಿದ್ದಂತೆ ಎಲ್ಲಿ ನನ್ನ ಬಂಧಿಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಜಿ ಶಾಸಕರಾಗಿರುವಂತಹ ಬಸವರಾಜ್ ದಡೇಸೂಗೂರು ಅವರು ತಮ್ಮನ್ನು ಸ್ವಿಚ್ ಆಫ್ ಮಾಡ್ಕೋತಾರೆ ತಮ್ಮ ಮೊಬೈಲ್ ನ. ಅದು ಅಲ್ಲದೆ ಕೂಡ ಅವರು 2 ವಾಹನ ಇರುತ್ತೆ, ಒಂದು ವಾಹನವನ್ನ ಬಿಟ್ಟು ಮತ್ತೊಂದು ವಾಹನದಲ್ಲಿ ತಲೆಮರೆಸ್ಕೊಂಡಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಇದೀಗ ಪೊಲೀಸರಿಗೂ ತಿಳಿತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಸಾಕಷ್ಟು ಶೋಧ ಕಾರ್ಯ ನಂತರ ಅವರ ಮನೆಯಲ್ಲಿ ಇರ್ತಕ್ಕಂತ ಒಂದು ಕಾರು ಮತ್ತು ಚಾಲಕ ಅಂದ್ರೆ 8ನೇ ಆರೋಪಿಯಾಗಿರುವಂತಹ ಕಾರು ಚಾಲಕನನ್ನು ಕೂಡ ಈಗ ಸಿಂಧನೂರು ಗ್ರಾಮಾಂತರ ಪೊಲೀಸರು ಬಂಧಿಸಿ ಠಾಣೆಯಲ್ಲಿ ಕರ್ಕೊಂಡ್ಬಂದು ಕೂಡಿಸಿರೋದೆ. ಮತ್ತು ಪುತ್ರರು ಮತ್ತು ಮಾಜಿ ಶಾಸಕರಿಗಾಗಿ ಇದೀಗ ಶೋಧ ಕಾರ್ಯವನ್ನ ಪೊಲೀಸರು ಆರಂಭಿಸಿರ್ತಕ್ಕಂಥದ್ದು ಮತ್ತು ಆದಷ್ಟು ಬೇಗನೆ ಅವ್ರನ್ನ ನಾವು ವಶಕ್ಕೆ ಪಡಿತೀವಿ ಅನ್ನೋ ಒಂದು ಮಾತನ್ನ ಕೂಡ ಪೊಲೀಸ್ ಇಲಾಖೆ ಹೇಳಿರ್ತಕ್ಕಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ನೀಲಕಂಠಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.